ಇನ್ನು ಕೂಡ IPL ಮುಗ್ದು ಒಂದು ವಾರ ಕೂಡ ಆಗಿಲ್ಲ, ಆಗ್ಲೇ ಬಿಗ್ ಬಾಸ್ ಟೀಮ್ ಇಂದ ಒಂದು ಸಣ್ಣದಾಗಿ ಪ್ರೋಮೋ ಕೂಡ ಬಿಟ್ಬಿಟ್ಟಿದ್ದಾರೆ. ನಾವು ಬೇಗ ಬರ್ತಾ ಇದೀವಪ್ಪ, ಎಲ್ಲ ಕೂಡ ರೆಡಿ ಇರಿ, ಕರ್ನಾಟಕ ಜನ ರೆಡಿ ಇರಿ ಅಂತ. ತುಂಬಾ ಜನ ವೇಟ್, ತುಂಬಾ ಏನು ಆಲ್ಮೋಸ್ಟ್ ಕರ್ನಾಟಕನ ಕುತ್ಕೊಂಡು ವೇಟ್ ಕೂಡ ಮಾಡ್ತಾ ಇರ್ತಾರೆ. ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಈಗ ಇನ್ನೊಂದೇನು ಅಂದ್ರೆ, ಈ ಸಲ ಬಿಗ್ ಬಾಸ್ ಇನ್ನೂ ಬೇಗನೆ ಸ್ಟಾರ್ಟ್ ಆಗ್ತಾ ಇದೆ. ಹೋದ್ಸಲಿ ಸೆಪ್ಟೆಂಬರ್ 28ಕ್ಕೆ ಸ್ಟಾರ್ಟ್ ಮಾಡಿದ್ರು, ಆದ್ರೆ ಈ ಸಲಿ ಇನ್ನೂ ಬೇಗ, ಅಂದ್ರೆ ಯಾವಾಗ ಸ್ಟಾರ್ಟ್ ಆಗ್ಬೋದು ಅದು ಕೂಡ ನನಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಈ ಸಲಿ ಲೋಗೋ ಕೂಡ ಚೇಂಜ್ ಮಾಡಿದ್ರೆ, ಮತ್ತೆ ಈ ಸಲಿ ಯಾರ್ಯಾರು ಸೆಲೆಬ್ರಿಟೀಸ್ ಬರ್ತಾರ, ಪಬ್ಲಿಕ್ ಬರ್ತಾರ, ಅದು ಕೂಡ ತುಂಬಾ ಜನಕ್ಕೆ ಒಂದು ಡೌಟ್ ಕೂಡ ಇದೆ. ಈ ವಿಡಿಯೋದಲ್ಲಿ ಕ್ಲಿಯರ್ ಕೂಡ ಮಾಡ್ತೀನಿ. ಕೆಲವೊಂದು ಹಿಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಬಿಗ್ ಬಾಸ್ ಟೀಮ್ ಇಂದ. ಸೊ ನೋಡೋಣ ಏನೇನು ಅಂತ. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ, RCB ಗೆ ಒಂದು ನ್ಯೂಸ್ ಕೂಡ ಬರ್ತಾ ಇದೆ. ಈಗ ನಿಮ್ಗೆ ಗೊತ್ತಿರಂಗೆ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಕೂಡ ಆಗಿರೋದ್ರಿಂದ RCB ಅವರು ಈಗ ನೆಕ್ಸ್ಟ್ ಸಲಿ ಮತ್ತೆ ವಿನ್ ಆದ್ರು. 2027 ಸೀಸನ್ ಕೂಡ RCB ಹೊಡೆದ್ರು ಅಂದ್ರೆ ಒಂದು ದಾಖಲೆ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಯಾವ ಟೀಮ್ ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ 3 ಸಲ ವಿನ್ ಆಗಿಲ್ಲ, 2 ಸಲ ವಿನ್ ಆಗಿದ್ದಾರೆ. ಅದು CSK ಕೂಡ ವಿನ್ ಆಗಿದ್ರೆ, MI ಕೂಡ ವಿನ್ ಆಗಿದ್ರೆ, ಆ ಜಾಗಕ್ಕೆ RCB ಕೂಡ ಸೇರ್ಕೊಂಡಿದೆ. ಮತ್ತೆ ಈಗ 3ನೇ ಸಲ ಕಪ್ ಹೊಡಿಬೇಕು ಅಂದ್ರೆ ತುಂಬಾ ಕಷ್ಟ ಇದೆ RCB ಗೆ. ಕಪ್ ಹೊಡಿಯಲ್ಲ, ತುಂಬಾ ವರ್ಷ ಸೈಕಲ್ ಕೂಡ ಹೊಡಿಬೇಕಾಗುತ್ತೆ ಅಂತ ತುಂಬಾ ಜನ ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಟೈಮ್ ಅಂದ್ರೆ ನೆಕ್ಸ್ಟ್ ಸೀಸನ್ RCB ಕಪ್ ಹೊಡಿಯಲ್ವಾ, ಏನಕ್ಕೆ ಹಿಂಗೆ ಹೇಳ್ತಿದ್ದಾರೆ ಒಂದೊಂದಾಗೆ ನೋಡ್ತಾ ಹೋಗೋಣ. ಟಾಪಿಕ್ಸ್ ಗಳಿದೆ, ಮಾತಾಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಇನ್ನ ಬಿಗ್ ಬಾಸ್ ವುಮೆನ್ಸ್ T20 ವರ್ಲ್ಡ್ ಕಪ್ ಇದ್ದೇ ಇದೆ, ಸಖತ್ತು ಮಜಾ ಮಾಡೋಣಂತೆ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಅಪ್ಡೇಟ್ಸ್ ಕೂಡ ಈ ಒಂದು ಚಾನಲ್ ಅಲ್ಲಿ ಕವರ್ ಕೂಡ ಮಾಡ್ತೀನಿ. ಹಾಗೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಫಸ್ಟ್ ಬಿಗ್ ಬಾಸ್ ಕಡೆ ಹೋಗೋಣ, ಆ ಒಂದು ಅಪ್ಡೇಟ್ ಅನ್ನ ತಿಳ್ಕೊಂಡು ಅದಾದ್ಮೇಲೆ RCB ಕಡೆ ಹೋಗೋಣಂತೆ. ಈಗ ನಿನ್ನೆ ಒಂದು ಸಂಜೆ ಅಪ್ಡೇಟ್ ಅನ್ನ ಕೂಡ ಕೊಟ್ಟರು. ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪ್ರೋಮೋನ ಕೂಡ ಹಾಕಿದ್ರು. ಎಷ್ಟು ಜನ ನೋಡಿದ್ರಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಈ ಸಲ ಏನ್ ಮಾಡಿದ್ರೆ ಅಂದ್ರೆ ಲೋಗೋ ಕೂಡ ಚೇಂಜ್ ಮಾಡಿದ್ರೆ, ನೀವು ಅಬ್ಸರ್ವ್ ಮಾಡ್ಬೋದು. ಲಾಸ್ಟ್ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇತ್ತಲ್ಲ, ಆ ಲೋಗೋನೇ ಬೇರೆ, ಅಂದ್ರೆ ಈ ಸೀಸನ್ ಇರುವ ಲೋಗೋನೇ ಬೇರೆ ಇಟ್ಟಿದ್ರೆ. ಈ ಸೀಸನ್ ಅಲ್ಲಿ ಯಾವ ತರ ಇದೆ ಅಂದ್ರೆ ಫುಲ್ ಗೋಲ್ಡ್ ಕಲರ್ ಮಾಡಿದ್ರೆ, ಮತ್ತೆ ಒಂಥರ ಪ್ಲೈನ್ ಲೋಗೋ ತರ ಕೂಡ ಕಾಣ್ತಾ ಇದೆ. ಮತ್ತೆ ಲಾಸ್ಟ್ ಸೀಸನ್ ಲೋಗೋ ನೋಡಿದ್ವಿ ಅಂದ್ರೆ ಒಂಥರ ಮಿಡಲ್ ಅಲ್ಲಿ ಡೈಮಂಡ್ ಗಳು ಇದ್ದಂಗೆ ಕೂಡ ಕಾಣ್ತಾ, ಒಂಥರ ಡಿಫ್ರೆಂಟ್, ಒಂಥರ ಯುನಿಕ್ ಆದ ಲುಕ್ ಕೂಡ ಇತ್ತು. ಒಂಥರ ಚೆನ್ನಾಗಿತ್ತು, ಒಂಥರ ಪ್ರೀಮಿಯಂ ಆಗಿ ಚೆನ್ನಾಗಿತ್ತು. ಈ ಸೀಸನ್ 13 ಲೋಗೋ ಒಂಥರ ಪ್ಲೈನ್ ತರ ಮಾಡಿದ್ರೆ, ಒಂಥರ ಗೋಲ್ಡ್ ಕಲರ್ ಕೂಡ ಇಟ್ಟಿದ್ದಾರೆ. ಮತ್ತೆ ನಿನ್ನೆ ಪ್ರೋಮೋ ನೋಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ ತರ ಇದೆ ಅಂತ. ಅದಾದ್ಮೇಲೆ ಈ ಪ್ರೋಮೋದಲ್ಲಿ ಒಂದು ಸಣ್ಣದಾಗಿ ಹಿಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ಸಲಿ ಕೇವಲ ಸೆಲೆಬ್ರಿಟಿಗಳಿಗೆ ಮಾತ್ರ ಅವಕಾಶ ಇರಲ್ಲ, ಮೋಸ್ಟ್ಲಿ ಈ ಸಲಿ ಸೀಸನ್ ಕರಿಬಹುದು ಅಂತ ಒಂದು ಹಿಂಟ್ ಅನ್ನ ಕೊಟ್ಟಿರ್ಬೋದು. ಏನಕ್ಕೆ ಹಿಂಗ್ ಅನ್ಕೊಳ್ತಾ ಇದೀನಿ ಅಂದ್ರೆ, ನೀವು ಆ ಪ್ರೋಮೋ ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ತುಂಬಾ ಜನ ಆ ಲೋಗೋದೊಳಗೆ ಹೋಗಿ ಸೇರ್ಕೊಳ್ತಾ ಇರಂಗೆ ಒಂದು ಅನಿಮೇಷನ್ ಕೂಡ ಕ್ರಿಯೇಟ್ ಮಾಡಿದ್ರೆ. ಹಾಗಾಗಿ ಇದ್ರಲ್ಲಿ ನಾವು ಎಲ್ಲ ಒಂದ್ ಕಡೆ ಅನ್ಕೊಬಹುದು ಪಬ್ಲಿಕ್ ಕೂಡ ಈ ಸಲಿ ಇನ್ವೈಟ್ ಇರುತ್ತೆ ಅಂತ. ನೋಡೋಣ ಯಾವ ತರ ನಡೆಸ್ತಾರೆ ಏನೋ ಅಂತ. ವರ್ಷ ಕೂಡ ಅಷ್ಟೇ ಏನಾದ್ರೂ ಒಂದು ಹೊಸದು ಇಡ್ತಾನೆ ಇರ್ತಾರೆ ಬಿಗ್ ಬಾಸ್ ಅಲ್ಲಿ. ಲಾಸ್ಟ್ ಸೀಸನ್ ಒಂಥರ ಸರ್ಪ್ರೈಸ್ ಇತ್ತು, ಈ ಸೀಸನ್ ಅಲ್ಲಿ ಇನ್ ಯಾವ ತರ ಸರ್ಪ್ರೈಸ್ ಗಳು ಕಾದಿರ್ತಾ ಗೊತ್ತಿಲ್ಲ. ಅದಾದ್ಮೇಲೆ ಇನ್ನೊಂದು ಖುಷಿ ವಿಷಯ ಅಂದ್ರೆ, ಹೋದ್ಸಲಿ ಅದೇ ಸೆಪ್ಟೆಂಬರ್ 28ಕ್ಕೆ ಈ ಬಿಗ್ ಬಾಸ್ 12 ಸ್ಟಾರ್ಟ್ ಕೂಡ ಆಗಿತ್ತು. ಈ ಸಲಿ ಬಿಗ್ ಬಾಸ್ 13 ಸೀಸನ್ ಇನ್ನೂ ಬೇಗ ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ವೀಕು, ಇಲ್ಲ ಅಂದ್ರೆ ಇನ್ನೂ ಬೇಗ ಅಂದ್ರೆ ಆಗಸ್ಟ್ ಎಂಡ್ ಅಲ್ಲಿ ಸ್ಟಾರ್ಟ್ ಕೂಡ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಇನ್ನು ಕಂಟೆಸ್ಟೆಂಟ್ಸ್ ಗಳು ಯಾರ್ಯಾರು ಈ ಸಲ ಪಬ್ಲಿಕ್ ಕಂಟೆಸ್ಟ್ ಗಳಿಗೆ ಕೂಡ ಚಾನ್ಸ್ ಕೊಡ್ತಾರ ಏನು ಅಂತ ಕಾದ್ ನೋಡ್ಬೇಕು. ಇನ್ನು ಅಫಿಷಿಯಲ್ ಆಗಿ ಯಾವುದೇ ರೀತಿಯ ನ್ಯೂಸ್ ಇಲ್ಲ, ಬಟ್ ಆ ಲೋಗೋ ರಿವೀಲ್ ಮಾಡಿದ್ ನೋಡ್ತಾ ಅಂದ್ರೆ ಅದ್ರಲ್ಲಿ ನಾವು ಸ್ವಲ್ಪ ತಿಳ್ಕೊಬಹುದು. ಈ ಸಲ ಪಬ್ಲಿಕ್ ಕೂಡ ಅಪರ್ಚುನಿಟಿ ಕೂಡ ಕೊಡ್ಬೋದು ಅಂತ. ಮತ್ತೆ ಈ ಸಲ ಯಾವುದೇ ಡೌಟ್ ಕೂಡ ಬೇಡ, ಲಾಸ್ಟ್ ಸೀಸನ್ ಅನ್ನ ಕ್ಲಿಯರ್ ಕೂಡ ಮಾಡ್ಬಿಟ್ಟಿದ್ದಾರೆ. ಕಿಚ್ಚ ಬಾಸೆ ಈ ಒಂದು ಸೀಸನ್ ನ ಕಂಟಿನ್ಯೂ ಕೂಡ ಮಾಡ್ತಾರೆ ಅಂತ. ಹಾಗಾಗಿ ನೋಡೋಣ ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಯಾವಾಗ ಮಾಡ್ತಾರೆ, ಅಫಿಷಿಯಲ್ ಡೇಟ್ ಅನ್ನ ಯಾವಾಗ ಕೊಡ್ತಾರೆ ಏನು ಅಂತ. ನಿಮ್ ಪ್ರಕಾರ ಯಾವ್ಯಾವ ಕಂಟೆಸ್ಟೆಂಟ್ಸ್ ಗಳು ಬರ್ಬೋದು, ಅದಾದ್ಮೇಲೆ ಪಬ್ಲಿಕ್ ಗೆ ಅವಕಾಶ ಕೊಡ್ತಾರಾ ಇಲ್ವಾ ಅಂತ ಗೊತ್ತಿತ್ತು ಅಂದ್ರೆ ಕಾಮೆಂಟ್ ಮಾಡ್ಬಿಡಿ. ಇನ್ನ RCB ಅಪ್ಡೇಟ್ ಕಡೆ ಹೋಗೋದಾದ್ರೆ, ಈಗ ನಿಮ್ಗೆ ಗೊತ್ತಿರಂಗೆ ನಮ್ಮ RCB 2025 ಕೂಡ ಕಪ್ ಹೊಡಿತು, ಮತ್ತೆ 2026 ಅಂದ್ರೆ ಈ ಸೀಸನ್ ಕೂಡ ಅಷ್ಟೇ ಕಪ್ ಅನ್ನ ಹೊಡಿತು, ಮತ್ತೆ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಕೂಡ ಆದ್ರು. ಮತ್ತೆ ಈಗ ಕೆಲವೊಂದು ನ್ಯೂಸ್ ಗಳು ಕೂಡ ತುಂಬಾ ಹರಿದಾಡ್ತಾ ಇದೆ. 2027 IPL ನ ಸೀಸನ್ ಅಲ್ಲಿ RCB ಕಪ್ ಹೊಡೆಯೋದೇ ಇಲ್ಲ, ಮತ್ತೆ ಕಪ್ ಹೊಡಿಬೇಕು ಅಂದ್ರೆ ತುಂಬಾ ವರ್ಷ ಸೈಕಲ್ ಹೊಡಿಬೇಕಾಗುತ್ತೆ ಅಂತ ಕೆಲವೊಂದು ಎಕ್ಸ್ಪರ್ಟ್ಸ್ ಗಳು ಕೂಡ ಲೆಕ್ಕಾಚಾರ ಹಾಕ್ತಿದ್ದಾರೆ. ಅದಾದ್ಮೇಲೆ ಪ್ರೀವಿಯಸ್ ಹಿಸ್ಟ್ರಿನ ತೆಗೆದು ನೋಡಿದೀವಿ ಅಂದ್ರೆ ಅಲ್ಲೂ ಕೂಡ ಅಷ್ಟೇ, ಈಗ CSK ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ 2 ಸಲ ಚಾಂಪಿಯನ್ ಕೂಡ ಆಗಿದೆ, ಮತ್ತೆ MI ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ 2 ಸಲ ಚಾಂಪಿಯನ್ ಕೂಡ ಆಗಿದೆ. CSK ನೋಡಬಹುದು 2010 ಮತ್ತೆ 11ರಲ್ಲಿ ಚಾಂಪಿಯನ್ ಕೂಡ ಆಗಿತ್ತು. ಅದಾದ್ಮೇಲೆ ಅವರು ಕಪ್ ಹೊಡಿಬೇಕು ಅಂದ್ರೆ 2018 ತನಕ ವೇಟ್ ಮಾಡಬೇಕಾಗಿತ್ತು. ಸುಮಾರು 7 ವರ್ಷದಲ್ಲಿ ವೇಟ್ ಮಾಡಿದ್ರೆ ಇನ್ನೊಂದ್ಸಲಿ ಕಪ್ ಹೊಡಿಬೇಕು ಅಂದ್ರೆ. ಅದಾದ್ಮೇಲೆ ಇವರು MI ಅವರು ಕೂಡ ಅಷ್ಟೇ 2019 ಮತ್ತೆ 20ರಲ್ಲಿ ಕಪ್ಪನ್ನ ಕೂಡ ಹೊಡೆದ್ರು ಅನ್ಸುತ್ತೆ. ಅವರು ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಕಪ್ಪನ್ನ ಕೂಡ ಹೊಡೆದಿದ್ದು. ಅದಾದ್ಮೇಲೆ ಇದುವರೆಗೂ ಮತ್ತೆ MI ಅವರು ಕಪ್ ಹೊಡೆದೇ ಇಲ್ಲ. ಹಾಗಾಗಿ ಈ ಹಿಸ್ಟ್ರಿನ ನೋಡ್ಬಿಟ್ಟು RCB ಮೇಲೂ ಕೂಡ ಅಷ್ಟೇ ಅದೇ ರೀತಿ ಪ್ರಿಡಿಕ್ಟ್ ಅನ್ನ ಕೂಡ ಮಾಡ್ತಿದ್ದಾರೆ. ಮತ್ತೆ RCB ಕಪ್ ಹೊಡಿಬೇಕು ಅಂದ್ರೆ ಬಹಳ ಕಷ್ಟ ಕೂಡ ಇದೆ, ಹಾಗೆ ಹೇಗೆ ಅಂತ. ಕೆಲವರು ಹೇಟರ್ಸ್ ಗಳು ಗೊತ್ತಲ್ಲ, RCB ನೆಕ್ಸ್ಟ್ ಕಪ್ ಹೊಡೆದ್ ಬಿಡ್ಲಿ ನೋಡೋಣ ಆಮೇಲೆ ಅಂತ. ಈಗ 2 ಸರಿ ಹೊಡೆದಾಗ ಏನು ಮಾಡ್ಕೊಳಕ್ಕಾಗಿಲ್ಲ,
ಮತ್ತೆ ಮೂರನೇ ಸಲ ಹೊಡಿತು ಅಂದ್ರೆ ಏನ್ ಮಾಡ್ಕೊಳಕ್ಕಾಗತ್ತೆ. ಒಂದೊಂದ್ಸಲಿ ನಾವು ಹಿಸ್ಟ್ರಿನ ಹಿಂಗೆ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಜಸ್ಟ್ ನಾವು ಹೇಳ್ಬೋದು ಅಷ್ಟೇ, ಈ ತರ ಆಗ್ಬೋದು, ಈ ತರ ಸಿನೇರಿಯೋ ಆಗ್ಬೋದು, ಈ ತರ ಸಿನೇರಿಯೋ ಇಲ್ಲಾಂದ್ರೆ ಈ ತರ ಸಿನೇರಿಯೋ ಆಗ್ಬೋದು ಅಂತ. ಬಟ್ ಎಕ್ಸಾಕ್ಟ್ ಆಗಿ 100% ಹಿಂಗೆ ಆಗುತ್ತೆ ಅಂತ ಯಾರ ಕೈಲಿ ಐಡೆಂಟಿಫೈ ಮಾಡಕ್ಕಾಗುತ್ತೆ. ಹಾಗಾಗಿ ನೋಡೋಣ 2027ನೇ ಸೀಸನ್ ಸ್ಟಾರ್ಟ್ ಆಗ್ಲಿ. ಇನ್ನ ಕೆಲವೊಂದು ಟೀಮ್ ಅಲ್ಲಿ ಈಗಲೇ ಕೆಲವೊಂದು ಚೇಂಜಸ್ ನ ಮಾಡ್ಕೊಳ್ತಾರೆ ಅಂತ ನ್ಯೂಸ್ ಗಳು ಕೂಡ ಬರ್ತಿದೆ. ಮತ್ತೆ ಇನ್ನೂ ಕೆಲವೊಂದು ನ್ಯೂಸ್ ಕೂಡ ಹರಿದಾಡ್ತಾ ಇದೆ, ಹಾರ್ದಿಕ್ ಪಾಂಡ್ಯ RCB ಗೆ ಬರ್ತಾರ ಏನೋ ಅಂತ. ಜಸ್ಟ್ ಒಂದು ಫೋಟೋ ವೈರಲ್ ಆಗಿದೆ ಅಷ್ಟೇ, ಅಫಿಷಿಯಲ್ ಅಪ್ಡೇಟ್ ಏನು ಕೂಡ ಇನ್ನೂ ಕೂಡ ಬಂದಿಲ್ಲ. ನೋಡೋಣ ನೆಕ್ಸ್ಟ್ ಸಲ ಟೀಮ್ ಅನ್ನ ಯಾವ ತರ ರೆಡಿ ಮಾಡ್ಕೊಳ್ತಾರೆ, ಇದೇ ಟೀಮ್ ಅನ್ನ ಕಂಟಿನ್ಯೂ ಕೂಡ ಮಾಡ್ಕೊಳ್ತಾರೆ, ಇಲ್ಲಾಂದ್ರೆ ಯಾರನ್ನ ಡ್ರಾಪ್ ಮಾಡಿ ಮತ್ತೆ ಯಾರನ್ನ ಇನ್ನೂ ರಿಟೈನ್ ಮಾಡ್ಕೊಳ್ತಾರೆ, ಏನೇನು ಆಗುತ್ತೆ ಅಂತ. ಸೊ ನಿಮ್ಗೆ ಅನ್ಸುತ್ತೆ RCB ಮತ್ತೆ ಇನ್ನೊಂದ್ಸಲಿ ಮೂರನೇ ಸಲ ಕಪ್ ಹೊಡಿತಾ ಬ್ಯಾಕ್ ಟು ಬ್ಯಾಕ್ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಮತ್ತೆ ಹಾರ್ದಿಕ್ ಪಾಂಡ್ಯ ನಮ್ಮ RCB ಟೀಮಿಗೆ ಬಂದ್ರೆ ಒಳ್ಳೇದಾ, ಇಲ್ಲಾಂದ್ರೆ ಅಲ್ಲೇ ಇದ್ರೆ ಒಳ್ಳೇದಾ, ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕಾಮೆಂಟ್ ಮಾಡಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ಅಂದ ಮಾತರಂ.